ವೇದಿಕೆಯ ಮೇಲಿರುವ ಗಣ್ಯರಿಗೆ, ವೇದಿಕೆಯ ಎದುರಿಗಿರುವ ಎಲ್ಲ ಸಭಿಕರಿಗೂ ನನ್ನ ವಂದನೆಗಳು. ಮೊದಲನೇದಾಗಿ ನಮ್ಮ ಹವ್ಯಕ ನ್ಯಾಯಮೂರ್ತಿಗಳನ್ನು ಗುರುತಿಸಿ ಸನ್ಮಾನಿಸಿರುವುದು ಸಂತೋಷದ ವಿಷಯ. ಅಖಿಲ ಹವ್ಯಕ ಮಹಾಸಭಾ ಮತ್ತು ವಿಶ್ವ ಹವ್ಯಕ ಸಮ್ಮೇಳನದ ಸಮಿತಿಯವರಿಗೆ ನಮ್ಮನ್ನು ಸನ್ಮಾನಿಸಿದ್ದಕ್ಕೆ ವಂದನೆಗಳು. ನ್ಯಾಯಾಧೀಶರೇನು ದೊಡ್ಡ ಸಾಧನೆ ಮಾಡಿದವರು ಅಲ್ಲ. ನ್ಯಾಯಾಧೀಶರು ಅವರ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಈಗ ನ್ಯಾಯಾಧೀಶರು ಇಲ್ಲಿ ನೆರೆದಿಕ್ಕಂಥ ನಮ್ಮ ಹವ್ಯಕ ವಕೀಲರಿಗೆ ಸ್ಫೂರ್ತಿದಾಯಕರಾಗಿರ್ಬೋದು, ಅದು ಬೇರೆ ವಿಚಾರ. ನ್ಯಾಯಾಧೀಶರ ಕೆಲಸ ಕ್ಲಿಷ್ಟಕರವಾದ ಕೆಲಸ. ಯಾರೂ ಅವರಿಂದ ಸಹಾಯ ನಿರೀಕ್ಷಿಸುವಂತಿಲ್ಲ. ನ್ಯಾಯಾಧೀಶರಿಗೆ ಜಾತಿ, ಸಮಾಜ, ಕುಲ, ಗೋತ್ರ ಏನೂ ಇಲ್ಲ. ಅವರು ಯಾವುದೇ ವ್ಯಾಜ್ಯ ಅವ್ರ ಮುಂದೆ ಬಂದಾಗ ವ್ಯಾಜ್ಯಕ್ಕೆ ಕಾನೂನಿನ ಪ್ರಕಾರ ಏನು ವಿಶ್ಲೇಷಣೆ ಮಾಡಿ ತೀರ್ಮಾನ ಮಾಡಬೇಕು ಅದನ್ನ ತೀರ್ಮಾನ ಮಾಡಬೇಕಾದಂಥ ಕೆಲಸ. ಆ ತೀರ್ಮಾನದಿಂದ ಒಂದು ಪಕ್ಷಗಾರನಿಗೆ ದುಃಖ, ಬೇಸರ ಎಲ್ಲ ಆಗ್ತದೆ. ಅದರಿಂದ ನ್ಯಾಯಾಧೀಶರು 50% ಅಂದರೆ 50% ಜನರಿಂದ ಶಾಪ ಹಾಕಿಸ್ಕೊಳ್ಳೋದೇ ಫಸ್ಟು. ಅದರಿಂದ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸಮಾಜಕ್ಕೆ ನಮ್ಮ ನ್ಯಾಯಾಧೀಶರಿಂದ ಏನು ಕೊಡುಗೆ? ಒಳ್ಳೆ ನ್ಯಾಯ ತೀರ್ಮಾನ ಮಾಡಿ ಒಳ್ಳೆ ನ್ಯಾಯಾಧೀಶ ಅನ್ಸ್ಕೊಂಡ್ರೆ ಅದೇ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ನಾನು ಈ ಹವ್ಯಕ ಸಮಾಜಕ್ಕೆ ಎಲ್ಲರೂ ಹೇಳ್ದಂಗೆ ಒಂದು 3.5 ಲಕ್ಷದಿಂದ 4 ಲಕ್ಷ ಜನರು ಇರುವಂಥ ಸಮಾಜ. ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಹೋಗೋದಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಈಗ ನಾವು ಮನೆಯಲ್ಲಿ ನಮ್ಮ ಭಾಷೆ, ಸಂಸ್ಕೃತಿಯನ್ನು ಉಳಿಸೋ ಮೊದಲನೇ ಕೆಲಸ ತಂದೆ ತಾಯಿ ಮೇಲಿದೆ. ತಂದೆ ತಾಯಿ ನಮ್ಮ ಹವ್ಯಕ ಭಾಷೆಯನ್ನು ಮಾತಾಡಿದರೆ ಮಕ್ಕಳು ಹವ್ಯಕ ಭಾಷೆಯನ್ನು ಮಾತಾಡ್ತಾರೆ. ಈಗಿನ ಕಾಲಮಾನದ ದೊಡ್ಡ ಕೆಲಸ ತಂದೆ ತಾಯಿಗಳಿಗೆ ಅಂದರೆ ಮಕ್ಕಳನ್ನ ಸರಿಯಾಗಿ ಬೆಳೆಸೋದು. ಈಗಿನ ಆಧುನಿಕ ಯುಗದಲ್ಲಿ ಮೊಬೈಲು, ಟಿವಿ, ಕಂಪ್ಯೂಟರ್, ಐಪ್ಯಾಡ್ಸ್ ಇದನ್ನು ನಾವು ಮಕ್ಕಳಿಗೆ ಉಪಯೋಗಿಸ್ಲಿಕ್ಕೆ ಬೇಡ ಅಂತ ಹೇಳುವಂಥ ಕಾಲ ಅಲ್ಲ, ಉಪಯೋಗಿಸ್ಬೇಕು. ಆ ಉಪಯೋಗಿಸುವಾಗ ನಾವು ಅವ್ರನ್ನ ನೋಡ್ತಾ ಇರಬೇಕು, ಅವ್ರನ್ನ ಮಾನಿಟರ್ ಮಾಡ್ತಾ ಇರಬೇಕು. ವಾಟ್ ಈಸ್ ನೀಡೆಡ್ ಈಸ್ ಗುಡ್ ಪೇರೆಂಟಿಂಗ್. ನಾವು ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ಬೆಳೆಸಿದಾಗಲೇ ನಮ್ಮ ಸಮಾಜ ಮುಂದೆ ಒರೆಯೋದು. ಇನ್ನೊಂದು ವಿಷಯ ನಮ್ಮ ಸಮಾಜದಂದರೆ, ನಮ್ಮ ಸಮಾಜದಲ್ಲಿ ನಾನು ನಮ್ಮ ಡಾಕ್ಟರ್ ಗಿರಿಧರ್ ಕಜೆ ಅವರಿಗೆ ಒಂದು ವಿನಂತಿ. ನಮ್ಮ ಸಮಾಜಕ್ಕೆ ಒಂದು ಪೋಸ್ಟ್ ಮ್ಯಾರೇಜ್ ಕೌನ್ಸಿಲಿಂಗ್ ಸೆಂಟರ್ ಬೇಕಾಗಿದೆ. ಯಾರಿಗೆ ಅದರ ಅವಶ್ಯಕತೆ ಇದೆ ಅಂತ ನಾನೀಗ ಹೇಳುವಂಥದ್ದಲ್ಲ, ನಮ್ಮ ಸಮಾಜಕ್ಕೆ ಗೊತ್ತಿದೆ ಅದು. ಯಾಕೆ ನಾನು ಆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ. ಅದು ನನ್ನ
ನ್ಯಾಯವಾದಿಯಾಗಿ ನ್ಯಾಯಾಧೀಶನಾಗಿ ಅನುಭವದಲ್ಲಿ ಈ ಮಾತು ಹೇಳ್ತಾ ಇದ್ದೇನೆ. ಅದನ್ನು ಹವ್ಯಕ ಮಹಾಸಭೆ ಪರಿಗಣಿಸ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ನನ್ನ 2 ಮಾತುಗಳನ್ನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನನ್ನ ವಂದನೆಗಳು, ನಮಸ್ಕಾರ. ನ್ಯಾಯಮೂರ್ತಿಗಳಿಗೆ ಗೌರವದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ